ಬೇರೆಯವರು ಆಕಳಿಸುವುದನ್ನು ನೋಡಿದಾಗ ನಿಮಗೂ ಆಕಳಿಕೆ ಬರುತ್ತದಾ? ಹಾಗಾದರೆ ಈ ವಿಡಿಯೋ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸುತ್ತದೆ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರಾದರೂ ನಮ್ಮ ಮುಂದೆ ಕೂತು ಆಕಳಿಸುವುದ ತಕ್ಷಣ ನಾವು ಕೂಡ ಆಕಳಿಸುತ್ತೇವೆ. ಕೆಲವೊಮ್ಮೆ ಆಕಳಿಸುವ ವ್ಯಕ್ತಿಯನ್ನು ನೋಡಿದಾಗ ಮಾತ್ರವಲ್ಲ, TV ಮೊಬೈಲ್ ವಿಡಿಯೋದಲ್ಲಿ ನೋಡಿದಾಗ ಕೂಡ ಅದು ನಮಗೆ ಆಕಳಿಕೆ ಬರುತ್ತದೆ. ಅನೇಕರು ಇದನ್ನು ಸಾಮಾನ್ಯ ವಿಷಯವೆಂದು ಪರಿಗಣಿಸುತ್ತಾರೆ. ವಿಜ್ಞಾನಿಗಳ ಪ್ರಕಾರ ಇದು ನಮ್ಮ ಮೆದುಳಿನ ಕಾರ್ಯನಿರ್ವಹಣೆ ಸಂಬಂಧಿತ ಆಸಕ್ತಿದಾಯಕ ಪ್ರತಿಕ್ರಿಯೆ. ಇದನ್ನು ವೈಜ್ಞಾನಿಕವಾಗಿ ಸಾಂಕ್ರಾಮಿಕ ಆಕಳಿಕೆ ಎಂದು ಕರೆಯಲಾಗುತ್ತದೆ. ನಾವು ಸಾಮಾನ್ಯವಾಗಿ ದಣಿದಿರುವಾಗ, ನಿದ್ದೆ ಬಂದಾಗ ಅಥವಾ ಆಲಸ್ಯದಿಂದ ಇರುವಾಗ ಆಕಳಿಕೆ ಬರುತ್ತದೆ. ಅಂದರೆ ಬೇರೆಯವರು ಆಕಳಿಸಿದಾಗ ನಮಗೂ ಆಕಳಿಕೆ ಬರುವುದು ಕೇವಲ ನಿದ್ದೆಯಿಂದಲ್ಲ, ಇದು ನಮ್ಮ ಮೆದುಳು ಇತರರ ನಡವಳಿಕೆಯನ್ನು ಹೇಗೆ ಗಮನಿಸುತ್ತದೆ ಮತ್ತು ಅನುಕರಿಸುತ್ತದೆ ಎಂಬುದು ತೋರಿಸುವ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ ಎನ್ನುವುದು ವೈಜ್ಞಾನಿಗಳ ಅಭಿಪ್ರಾಯ. ವಿವಿಧ ಸಂಶೋಧನೆಗಳ ಪ್ರಕಾರ ನಮ್ಮ ಮೆದುಳಿನಲ್ಲಿ ಕನ್ನಡಿ ನರಕೋಶ ವ್ಯವಸ್ಥೆಯು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ನರಕೋಶಗಳು ಇತರರ ಕ್ರಿಯೆಯನ್ನು ಗಮನಿಸಿ ನಮ್ಮ ಮೆದುಳಿನಲ್ಲಿ ಅವುಗಳನ್ನು ಪ್ರತಿಬಿಂಬಿಸುತ್ತದೆ. ಇದೇ ಕಾರಣದಿಂದ ಬೇರೆಯವರು ನಗುವಾಗ ನಾವು ನಗುತ್ತೇವೆ, ಇನ್ನೊಬ್ಬರು ಅಳುತ್ತಿರುವಾಗ ನಮಗೂ ಕೂಡ ಬೇಸರ ಆಗುತ್ತದೆ. ಆದ್ದರಿಂದ ಇದು ಒಂದು ವೈಜ್ಞಾನಿಕವಾಗಿ ಕನ್ನಡಿ ನರಕೋಶ ಅಂತಲೇ ಹೇಳ್ಬೋದು. ಓಕೆ, ಈ ಮುಂದೆ ಸಿಗೋಣ. ಥ್ಯಾಂಕ್ ಯು.